ರಾಮಗೌಡ ಅಂತ ಹೇಳ್ಬಿಟ್ಟು ನಮ್ಮ ಎಸ್ಕಾಟ್ ನಮ್ಮ ಬೆಂಗಾಲು ವಾಹನ ಇರ್ತದಲ್ಲ, ಸರ್ಕಾರದಿಂದ ಕೊಟ್ಟಿರೋ ಬೆಂಗಾಲು ವಾಹನದ ಡ್ರೈವರ್ ಅವರು, ಇಬ್ಬರು ಡ್ರೈವರ್ ಇರ್ತಾರೆ. ಅದರಲ್ಲಿ ಒಬ್ಬ ಇವರು ಆ್ಯಕ್ಚುಲಿ ಇವತ್ತು ಬರಬೇಕಾಗಿತ್ತು. ಬೆಳಗ್ಗೆ ಬಂದು ಇನ್ನೊಬ್ಬ ಡ್ರೈವರ್ಗೆ ಲಾಗ್ ಬುಕ್ ಎಲ್ಲ ಕೊಟ್ಬಿಟ್ಟು ನಾನು ಇದಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಇನ್ನೊಂದು ದಿನ ನೀನೇ ಕಂಟಿನ್ಯೂ ಮಾಡು, ಇವತ್ತು ನಾನು ಬರಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ನನ್ನ ಥರನೂ ಸುಮಾರು 2 ವರ್ಷ ಬೆಂಗಾಲ್ ವಾಹನದಲ್ಲಿ ಕೆಲಸ ಮಾಡಿದ್ದಾನೆ. ಒಂದು ದಿನನೂ ಕೂಡ ನಮ್ಮ ಜೊತೆ ಮಾತಾಡಿಲ್ಲ. ಭಾಳ ಸೈಲೆಂಟ್ ಮನುಷ್ಯ, ಭಾಳ ಅಂದರೆ ಯಾವುದೇ ನಾನು ತಿಳಿದಂಗೆ ಯಾವುದೇ ದುರಭ್ಯಾಸಗಳು ಇಲ್ಲ ಅವನಿಗೆ. ಅವ್ರ ಹೆಂಡ್ತಿನೂ ಕೂಡ ಟ್ರಾಫಿಕ್ ಪೊಲೀಸ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬನೂ ಕೂಡ ಚೆಂದಾಗಿದ್ದಾರೆ. ನನಗನ್ಸೋ ಪ್ರಕಾರ ಯಾವುದೇ ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಏನು ಇದ್ದಂಗೆ ಕಾಣಲಿಲ್ಲ. ಒಳ್ಳೆ ಹುಡುಗ, ನಮ್ಮ ಬೆಂಗಾಲು ವಾಹನದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ನನಗೂ ಕೂಡ ನೋವಾಗಿದೆ. ಯಾಕಂದರೆ ನಮ್ಮ ಜೊತೆ ಕೆಲಸ ಮಾಡಿದವನಿಗೆ ಈ ಥರ ಸಡನ್ನಾಗಿ ಯಾಕೆ ಹಿಂಗಾಯಿತು ಅನ್ನೋದು ನಮಗೂ ಕೂಡ ಆಘಾತ ಆಗಿದೆ. ದೇವರು ಅವ್ರಿಗೆ ಸದ್ಗತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಇದನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನಗೂ ಕೂಡ ಆಶ್ಚರ್ಯ, ಒಳ್ಳೆಯ ಪೊಲೀಸ್ ಕಾರಣ ಏನು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈಗ ಪೊಲೀಸರು ಬಂದಿದ್ದಾರೆ, ನಮ್ಮ DCP ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ. ಏನು ಈಗಿರೋ ಪ್ರಕಾರ ಏನು ಬರೆದಿಟ್ಟಿಲ್ಲ, ಯಾವುದೇ ಲೆಟರ್ ಆಗಲಿ ಮೊಬೈಲನ್ನು ಕೂಡ ಏನು ಬರೆದಿಟ್ಟಿಲ್ಲ. ಗೊತ್ತಿಲ್ಲ, ಭಾಳ ಇನ್ನೋಸೆಂಟ್ ಮನುಷ್ಯ. ಒಬ್ಬರ ಹತ್ರ ಏನು ಹೇಳ್ತಾ ಇರಲಿಲ್ಲ, ಭಾಳ ಇನ್ನೋಸೆಂಟ್ ಮನುಷ್ಯ. ಮನೆಯಲ್ಲೇ ಮಾಡ್ಕೊಂಡಿರೋದು, ಮನೆಯಲ್ಲೇ ಸಂಜೆ 6 ಗಂಟೆ ಏನೋ ಇರ್ಬೇಕಾದ್ರೆ, ಸುಮಾರು 6 ಗಂಟೆ ಇರಬೇಕು. ಸಂಜೆ 6 ಗಂಟೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವ್ರು ಬಾಮೈದ ಹೋಗಿದ್ದಾನೆ ಫಸ್ಟು, ಬಾಗಿಲು ಕೂಡ ಹಾಕಿಲ್ಲ ಅಂತ ನನಗೆ ಇವ್ರು ಹೇಳ್ತಾ ಇದ್ದಾರೆ. ಅವರ ಬಾಮೈದ ನೋಡಿದ್ದಾನೆ, ಕಾಲೇಜಿಂದ ಬಂದು ಬಾಗಿಲು ತಟ್ಟಿದ್ದಾನೆ, ಇವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೆನ್ನೆ ಡ್ಯೂಟಿಗೆ ಬಂದಿದ್ದು ಸರ್? ನೆನ್ನೆ ಡ್ಯೂಟಿಯಲ್ಲಿ ಇಲ್ಲ ಅವನು ಮೊನ್ನೆ ನನ್ನ ಬಿಟ್ಬಿಟ್ಟು ಹೋದ. ನಾನು 2 ದಿನದಿಂದ ನಾನು ಇದಕ್ಕೆ ಹೋಗಿದ್ದೆ, ಮೈಸೂರು ಚಾಮರಾಜನಗರ. ಆವಾಗ ನನ್ನ ನೈಸ್ ರೋಡ್ವರೆಗೂ ಬಿಟ್ಬಿಟ್ಟು ಸೆಲ್ಯೂಟ್ ಮಾಡಿ ಹೋದ ಅಷ್ಟೇ. ಅದೇ ನಾನು ನೋಡಿದ್ದು. ಇವತ್ತು ಮತ್ತೆ ಅವನು ಬರಬೇಕಾಯ್ತು, ಒಂದು ದಿನ ಆದಮೇಲೆ ಬರಬೇಕಲ್ಲ. ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ನೀನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಹೋಗಿದ್ದಾನೆ. ಭಾಳ ದುಃಖದ ಸಂಗತಿ. ಒಳ್ಳೆಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್.